ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ 70 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ದರ್ಶನ್ ಅಲ್ಲಿನ ನಿಯಮಗಳನ್ನು ಮೀರಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಹೊತ್ತು ಪ್ರತ್ಯೇಕವಾದ 2 FIRಗಳ ಜೊತೆಗೆ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋಗಿರುವ ದರ್ಶನ್ 3 ದಿನ ಆದರೂ ಟಿ ಶರ್ಟ್ ಬದಲಾಯಿಸಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕೆ ಅನ್ನೋದ್ರ ಕಾರಣ ಬೇರೆ. ಬಟ್ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇದ್ದ ರಾಜಾತಿಥ್ಯ ಅಂತೂ ಅಲ್ಲಿ ಸಿಗ್ತಿಲ್ಲ ಅನ್ನೋದಕ್ಕೆ ಸದ್ಯಕ್ಕೆ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಪತಿ ಎಲ್ಲೇ ಇದ್ರೂ ಕೂಡ ಪತ್ನಿಯ ಧರ್ಮವನ್ನ ನಿಭಾಯಿಸಲಿಕ್ಕೆ ನಾನು ಸರ್ವಸಿದ್ಧ ಅನ್ನೋ ರೀತಿಯಲ್ಲಿ ಇವತ್ತು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ತನಕ ಹೋಗಿದ್ರು. ಬೆಂಗಳೂರಿನಿಂದ ಬರೀ ಕೈಯಲ್ಲಿ ಹೋಗಲಿಲ್ಲ, 3 ಬ್ಯಾಗ್ ತುಂಬ ದರ್ಶನ್ ಅವರಿಗೆ ಅವಶ್ಯಕತೆ ಇರೋ ವಸ್ತುಗಳನ್ನು ತೆಗೆದುಕೊಂಡು ಹೋದ್ರು. ಭೇಟಿಯಾಗಿ ವಾಪಸ್ ಬರೋ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಕಣ್ಣಲ್ಲಿ ನೀರು. ಬಳ್ಳಾರಿಯಲ್ಲಿ ಪತಿಯನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾದ ಸಂದರ್ಭ, ಬಳ್ಳಾರಿಯ ಕಾರಾಗೃಹದಲ್ಲಿ ದರ್ಶನ್ ಸದ್ಯಕ್ಕೆ ಅನುಭವಿಸ್ತಾ ಇರುವ ಪರಿಸ್ಥಿತಿ, ಇದೆಲ್ಲದರ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ದರ್ಶನ್ ನೋಡಲು ಬಳ್ಳಾರಿ ಜೈಲಿಗೆ ಬಂದ ಸತಿ. ಭೂಪತಿ ಕಂಡು ಗಳಗಳನೆ ಕಣ್ಣೀರಿಟ್ಟ ಹೆಂಡತಿ. ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್, ಟಿ ಶರ್ಟ್ ತಂದ ಪತ್ನಿ. ಕಾರ್ಯೇಶು ದಾಸಿ ಶರಣೇಶು ಮಂತ್ರಿ, ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ, ಕ್ಷಮೆಯ ಧರಿತ್ರಿ ಶಯನೇಶು ರಂಭಾ ಎಂದು ಹೇಳುವ ನಾಡು ನಮ್ಮದು. ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನ ಕಂಡಿದ್ದೇವೆ, ಕೇಳಿದ್ದೇವೆ. ಅದಕ್ಕೆ ಬೆಸ್ಟ್ ಉದಾಹರಣೆ ವಿಜಯಲಕ್ಷ್ಮಿ ದರ್ಶನ್. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ, ಮಾಡದ ಹೋಮ ಹವನವಿಲ್ಲ. ವಾರ ಆದ್ರೆ ಸಾಕು ಮೊದಲು ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗ್ತಿದ್ರು. ಗಂಡನಿಗೆ ಬೇಕಾದ ತಿಂಡಿ ಬಟ್ಟೆ ತಂದುಕೊಟ್ಟು ಮಾತನಾಡಿಸಿ ಹೋಗ್ತಿದ್ರು. ರಾಜ್ಯಾತಿಥ್ಯ ಫೋಟೋ ವೈರಲ್ ಆಗ್ತಿದ್ದಂತೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಗೂ ಅರಸಿ ಬಂದಿದ್ದಾರೆ ಸತಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ತಂದ ಬ್ಯಾಗ್ಗಳ ತಪಾಸಣೆ. ವಿಜಯಲಕ್ಷ್ಮಿ ಗಂಡನಿಗಾಗಿ 4 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್, ಸ್ವೀಟ್ಸ್, ಬಟ್ಟೆಗಳನ್ನ ತಂದಿದ್ರು. ಆ ಬ್ಯಾಗ್ಗಳನ್ನ ಜೈಲಿನ ಸಿಬ್ಬಂದಿ ತಪಾಸಣೆ ಮಾಡಿದ್ರು. ವಿಸಿಟರ್ ಕೊಠಡಿಗೆ ದರ್ಶನ್ ಕರೆತಂದ ಜೈಲರ್ಸ್. ಪತ್ನಿ ಬರ್ತಿದ್ದಂತೆ ಸೆಲ್ನಲ್ಲಿ ಕೂತಿದ್ದ ದರ್ಶನ್ರನ್ನ ಜೈಲು ಸಿಬ್ಬಂದಿ ವಿಸಿಟರ್ ರೂಮಿಗೆ ಕರೆತಂದ್ರು. ಸೆರೆಮನೆಯಿಂದ ಕಾಟೇರ್ನನ್ನ ವಿಸಿಟರ್ ರೂಮಿಗೆ ಕರೆತರ್ತಿದ್ದಂತೆ ಕಾಣಿಸಿದ್ದು ಅದೇ ಟಿ ಶರ್ಟ್. ಪರಪ್ಪನ ಅಗ್ರಹಾರದಿಂದ ಯಾವ ಟಿ ಶರ್ಟ್ನಲ್ಲಿ ಬಂದಿದ್ರೋ ಅದೇ ಟಿ ಶರ್ಟ್ನಲ್ಲೇ ದರ್ಶನ್ ಇದ್ದಿದ್ದು ಕಂಡುಬಂತು. ನಿಮಿಷ ಪತ್ನಿ ಜೊತೆ ಕಾಟೇರ ಭಾವುಕ ಮಾತು. ವಿಸಿಟರ್ ರೂಮ್ನಲ್ಲಿ ದರ್ಶನ್ ನೋಡ್ತಿದ್ದಂತೆ ವಿಜಯಲಕ್ಷ್ಮಿ ಗಳಗಳನೆ ಅತ್ತಿದ್ದಾರೆ. ಸತಿಯನ್ನ ಕಂಡು ದಾಸ ಕೂಡ ಕಣ್ಣೀರು ಹಾಕಿದ್ರಂತೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿ ಒಳ್ಳೆಯ ದಿನ ನಮಗೂ ಬರಲಿದೆ ಅಂತ ಪತ್ನಿಗೆ ಧೈರ್ಯ ತುಂಬಿದ್ದಾರೆ. ಪತ್ನಿ ಕೊಟ್ಟ ಬ್ಯಾಗ್ ಹೊತ್ತೊಯ್ದ ಸಾರಥಿ. ಪತ್ನಿ ವಿಜಯಲಕ್ಷ್ಮಿ ತಂದಿದ್ದ 4 ಬ್ಯಾಗ್ಗಳನ್ನ ಖುದ್ದಾಗಿಯೇ ದರ್ಶನ್ ತೆಗೆದುಕೊಂಡು ಹೋದ್ರು. ಜೈಲಿನಿಂದ ಅಳುತ್ತಲೇ ಬಂದ ವಿಜಯಲಕ್ಷ್ಮಿ. ದರ್ಶನ್ ಜೊತೆ 30 ನಿಮಿಷಕ್ಕೂ ಹೆಚ್ಚು ಕಾಲ ಮಾತನಾಡಿ ಕಣ್ಣೀರು ಒರೆಸಿಕೊಂಡೇ ಪತ್ನಿ ವಿಜಯಲಕ್ಷ್ಮಿ ಹೊರಬಂದ್ರು. ಜೈಲಿನಲ್ಲಿ ಪತಿಯ ತೊಳಲಾಟ ಕಂಡು ಮಡದಿ ಕಣ್ಣೀರ ಕೋಡಿಯೇ ಹರಿಸಿ ಬೆಂಗಳೂರಿನತ್ತ ಮೌನದಲ್ಲೇ ಪ್ರಯಾಣ ಬೆಳೆಸಿದ್ರು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಕಾರಾಗೃಹದಲ್ಲಿರುವ ದರ್ಶನ್ ಹೇಗಿದ್ದಾರೆ,
ಯಾವೆಲ್ಲ ಡಿಮಾಂಡ್ಗಳನ್ನು ಜೈಲಿನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಬಳ್ಳಾರಿ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಫೆಸಿಲಿಟಿ ಅಲ್ಲ, ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ರನ್ನ ಇಡಿಸಲಾಗಿದೆ. ಸುತ್ತಲೂ ಕೂಡ ಖಾಕಿ ಕಣ್ಗಾವಲು. 15 ಸೆಲ್ಗಳಿದೆ. ಅದರ ಪೈಕಿ ಬೇರೆ ಬೇರೆ ಸ್ಥಳದಲ್ಲಿ 4 ಖೈದಿಗಳಿದ್ದಾರೆ. ಅಂದರೆ ದರ್ಶನ್ ಅಕ್ಕಪಕ್ಕದ ಸೆಲ್ಗಳು ಖಾಲಿ ಇದೆ. ಅಲ್ಲಿ ಯಾವುದೇ ರೀತಿಯ ಖೈದಿಯನ್ನ ಇರಿಸಲಾಗಿಲ್ಲ, ಖಾಲಿ ಇಟ್ಟಿದ್ದಾರೆ. ಖುದ್ದು ಬಳ್ಳಾರಿಯ DIG ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ದರ್ಶನ್ ಅವರು ಇರ್ತಕ್ಕಂಥ ಸೆಲ್ ಮುಂದೆ 3 CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆಯಂತೆ. ಯಾರೇ ಹೋದ್ರು ಬಂದ್ರು, ದರ್ಶನ್ ಅಂದ್ರಿಂದ ಆಚೆ ಹೋದ್ರು, ವಾಪಸ್ ಯಾವಾಗ ಬಂದರೂ ಕೂಡ ಎಲ್ಲವನ್ನ ಮಾನಿಟರ್ ಮಾಡಲಿಕ್ಕೆ 3 CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಅಲ್ಲದೆ CC ಕ್ಯಾಮ್ರಾದ ಜೊತೆಗೆ ಅಲ್ಲಿ ಕಾವಲಿಗೆ ನಿಂತಿರುವ ಸಿಬ್ಬಂದಿ ಬಾಡಿ ವಾರ್ನ್ ಕ್ಯಾಮ್ರಾ, ಅಂದರೆ ಅವರ ಆ ಯೂನಿಫಾರ್ಮ್ ಏನಿರುತ್ತೆ ಅದ್ರ ಮೇಲೇನೆ ಕ್ಯಾಮ್ರಾ ಇರುತ್ತೆ, ಆ ಕ್ಯಾಮ್ರಾದ ಮೂಲಕ ಕೂಡ ನಿಗಾ ವಹಿಸಲಾಗ್ತಾ ಇದೆ. ಇನ್ನು ದರ್ಶನ್ಗೆ ಆರೋಗ್ಯ ಪರಿಸ್ಥಿತಿಯ ಆಧಾರದ ಮೇಲೆ ಒಂದಷ್ಟು ಸೌಲಭ್ಯಗಳನ್ನು ಕೊಡಿ ಅಂತ ಹೇಳಿ ಜೈಲಿನ ಅಧಿಕಾರಿಗಳ ಬಳಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಬೆನ್ನೋವಿದೆಯಂತೆ ದರ್ಶನ್ ಅವರಿಗೆ, ಬೆನ್ನು ಮೂಳೆಯ ಸಮಸ್ಯೆ ಇದೆಯಂತೆ. ನಾವು ಒಂದೆರಡು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವಿ. ಬಳ್ಳಾರಿಗೆ ಹೋದಾಗಿಂದ ಊಟ ಮಾಡಲಿಲ್ಲ, ತಿಂಡಿ ತಿನ್ನಲಿಲ್ಲ, ಬೇಡ ಅಂತಂದ್ರು ಅಂತ ಹೇಳಿ. ದರ್ಪನ ಅಥವಾ ಅಲ್ಲೂ ಕೂಡ ಮನೆ ಊಟಕ್ಕೆ ಹಪಹಪಿನ, ಇಂಥದ್ದೊಂದಷ್ಟು ಪ್ರಶ್ನೆ ಇರುತ್ತೆ. ಆದರೆ ಅಸಲಿ ಉತ್ತರ ಅಂದರೆ ದರ್ಶನ್ ಜೈಲಿನ ಊಟವನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಕಾರಣ ಅವರಿಗೆ ಮೋಷನ್ ಸಮಸ್ಯೆ ಇದೆಯಂತೆ. ದರ್ಶನ್ ಅವರಿಗೆ ಮೋಷನ್ ಸಮಸ್ಯೆ ಇರೋದ್ರಿಂದಾನೇ ಊಟ ಬೇಡ ಅಂತಿದ್ದಾರಂತೆ ದರ್ಶನ್. ಊಟ ಮಾಡಿದ್ರೆ ಮೋಷನ್ಗೆ ಹೋಗಬೇಕು, ಮೋಷನಿಗೆ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್? ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯ ಇರಬೇಕಾಗಿತ್ತು. ನನಗೆ ಬೆನ್ನು ಮೂಳೆ ಪ್ರಾಬ್ಲಮ್ ಇರೋದ್ರಿಂದ ಇಂಡಿಯನ್ ಟಾಯ್ಲೆಟ್, ಬಳ್ಳಾರಿ ಜೈಲಲ್ಲಿ ಇರೋದು ಇಂಡಿಯನ್ ಟಾಯ್ಲೆಟ್, ಅಲ್ಲಿ ನಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ವೆಸ್ಟರ್ನ್ ಟಾಯ್ಲೆಟ್ನ ಸೌಲಭ್ಯ ಆಗಬೇಕು. ಇಲ್ಲದೆ ಹೋದರೆ ಸರ್ಜಿಕಲ್ ಚೇರ್ ಅಂತ ಬರುತ್ತೆ, ನಾರ್ಮಲ್ ಕಬ್ಬಿಣದ ಚೇರಲ್ಲಿ ಮಧ್ಯ ತೂತಿರುತ್ತೆ. ಸೊ ಅಂಥದ್ದು ಒಂದು ಚೇರ್ ವ್ಯವಸ್ಥೆ ಬೇಕು. ಅಲ್ಲಿ ತನಕ ಮೋಷನ್ಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ದರ್ಶನ್ ಊಟ ತಿಂಡಿ ಬಿಟ್ಟಿದ್ದಾರಂತೆ. ಹೀಗಾಗಿ ಜೈಲಿನ ಅಧಿಕಾರಿಗಳಿಗೆ ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯವನ್ನು ಕೇಳಿದ್ದಾರೆ ದರ್ಶನ್. ಜೈಲಾಧಿಕಾರಿಗಳಿಗೆ ಇದಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಸರ್ಜಿಕಲ್ ಚೇರ್ನಾದರೂ ತರಿಸ್ಕೊಡಿ ಅಂತ ಕೇಳಿದ್ದಾರೆ ದರ್ಶನ್. ಮಾನವೀಯತೆ ದೃಷ್ಟಿಯಿಂದ ಮೆಡಿಕಲ್ ರೀಸನ್ ಇದ್ದಾಗ ಎಂಥದ್ದೇ ಅಪರಾಧದ ಪಾತ್ರಧಾರಿಯಾದರೂ ಕೂಡ, ಆರೋಪಿಯಾದರೂ ಕೂಡ ಈ ಸೌಲಭ್ಯಗಳನ್ನು ಕೊಡಬೇಕು, ಅದು ಕಡ್ಡಾಯ. ದರ್ಶನ್ ಅವರಿಗೆ ಬೆನ್ನು ಮೂಳೆಯ ಪ್ರಾಬ್ಲಮ್ ಇರೋದು ನಿಜ ಅನ್ನೋದು ಖಾತ್ರಿ ಆದರೆ ಜೈಲಿನ ಅಧಿಕಾರಿಗಳು ಅದಕ್ಕೆ ಅನುಕೂಲ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಕಡ್ಡಾಯ. ಹೀಗಾಗಿ ಮೆಡಿಕಲ್ ರಿಪೋರ್ಟನ್ನು ಪರಿಶೀಲಿಸಿ ಚೇರನ್ನು ಕೊಡಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ DIG ತಿಳಿಸಿದ್ದಾರೆ. ಇದಿಷ್ಟು ಒಂದು ಕಡೆ ಆದರೆ ದರ್ಶನ್ ಅವರ ಅಭಿಮಾನಿಗಳಿಗೆ ದರ್ಶನ್ ಹೇಗಿದ್ದಾರೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಅವ್ರ ಸ್ಥಿತಿ ಹೇಗಿದೆ ಅನ್ನೋದನ್ನು DIGಯೇ ವಿವರಿಸಿದ್ದಾರೆ. ಕೇಳಿಸ್ಕೊಂಡ್ರೆ ಬಹುಶಃ ದರ್ಶನ್ ಅಭಿಮಾನಿಗಳಿಗೆ ಸಂಕಟ ಆಗಬಹುದೇನು. ಇರೋ ಚಿಕ್ಕ ಕೋಣೆ, ಆ ಚಿಕ್ಕ ಕೋಣೆಯಲ್ಲಿ ದರ್ಶನ್ ಯಾವೆಲ್ಲ ರೀತಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಚಿಕ್ಕ ಕೋಣೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಲಾಕ್. ಜೈಲಿನಲ್ಲಿ ಆಧ್ಯಾತ್ಮ ಜೀವನಕ್ಕೆ ದರ್ಶನ್ ಶರಣು. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲ್ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಬುಸ್ಸಂತ ಹೊಗೆ ಬಿಟ್ಟು ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಬಂದಿರೋ ದರ್ಶನ್ ಕಷ್ಟಗಳು ಒಂದಾ ಎರಡ. ಹೊಸ ಜಾಗ, ಸೌಲಭ್ಯಗಳು ಇಲ್ಲದ ಕೊಠಡಿಯಲ್ಲಿ ಬೇಸರದಲ್ಲಿ ಕೂತಿದ್ರಂತೆ ದರ್ಶನ್. ತಂದಿದ್ದ 2 ಪುಸ್ತಕಗಳ ಪೈಕಿ ಲಲಿತಾ ಸಹಸ್ರನಾಮ ಶ್ಲೋಕತ್ತೊಂದನ್ನು ಓದಿದ್ರಂತೆ ದರ್ಶನ್. ಬೆಳಿಗ್ಗೆ ವಾಂಗಿಬಾತ್, ಮಧ್ಯಾಹ್ನ ಮುದ್ದೆ ಊಟ. ಬಳ್ಳಾರಿ ಜೈಲ್ ರೂಲ್ಸ್ ಪ್ರಕಾರ ಇಂದು ಬೆಳಿಗ್ಗೆ ದರ್ಶನ್ಗೆ 460 ಗ್ರಾಂನಷ್ಟು ವಾಂಗಿಬಾತ್ ನೀಡಲಾಗಿತ್ತು. ಮಧ್ಯಾಹ್ನ ಅನ್ನ ಸಾಂಬಾರ್ ಮಜ್ಜಿಗೆ, ರಾತ್ರಿ ಮುದ್ದೆ ಅನ್ನ ಸಾಂಬಾರ್ ಮಜ್ಜಿಗೆ ತಿಂದ್ರಂತೆ ನಟ ದರ್ಶನ್. ಈಗ ಏನಾಗಿದೆ, ಊಟ ತಿಂದರೆ ಮೋಷನ್ ಮಾಡಲಿಕ್ಕಾಗಲ್ಲ ಅಂತೇಳಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಜೈಲು ಊಟದ ಬಗ್ಗೆ ಎಲ್ಲೂ ರೆಫ್ಯೂಸ್ ಮಾಡಿಲ್ಲ. ನಾನು ಕೇಳಿದೆ, ಈಗ ಯಾಕೆ ಊಟ ಮಾಡಿಲ್ಲ ಅಂತ ಕೇಳಿದೆ. ಇಲ್ಲ ಸರ್, ನನಗೆ ಅದು ಮೋಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾನು ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಇಂಡಿಯನ್ ಟಾಯ್ಲೆಟಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಅದೊಂದು ನನಗೊಂದು ಅಟ್ಲೀಸ್ಟ್ ಸರ್ಜಿಕ್, ನಾನು ಈಗ ತಕ್ಷಣ ವೆಸ್ಟರ್ನ್ ಕಮಾಂಡ್ ಕೊಡ್ಲಿಕ್ಕಾಗಲ್ಲ ನನಗೀಗ.
ಅದು ಸರ್ಜಿಕಲ್ ಒಂದು ಚೇರ್ ಒಂದು ಕೊಡಿಸ್ಕೊಡಿ ನನಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೋಸ್ಕರ ನಾನು ಮೆಡಿಕಲ್ ಡಾಕ್ಯುಮೆಂಟ್ ಕೊಟ್ಟರೆ ನಾನು ನೋಡ್ತೀನಿ ಅಂತ ಹೇಳಿದ್ದೀನಿ ನಾನು. ದರ್ಶನ್ ಫ್ರೆಂಡ್ಸ್ ಭೇಟಿಗೆ ಅವಕಾಶ ಇರಲ್ಲ. ದರ್ಶನ್ ಬಳ್ಳಾರಿ ಜೈಲಿಗೆ ಸೇರಿ ಇಂದಿಗೆ 3 ದಿನ. ಅನೇಕರು ಅವರ ಭೇಟಿಗೆ ಕಾಯುತ್ತಿದ್ದಾರೆ. ಆದರೆ 511 ನಂಬರ್ನ ಕೈದಿ ಭೇಟಿಗೆ ಯಾರಿಗೂ ಅವಕಾಶ ಇಲ್ಲ ಅಂತ DIG TP ಶೇಷಾರ್ ಅವರು ಖಡಕ್ ಆಗಿ ಹೇಳಿದ್ದಾರೆ. ದರ್ಶನ್ ರಕ್ತ ಸಂಬಂಧಿಗಳಿಗೆ ಮಾತ್ರ ಭೇಟಿಗೆ ಅವಕಾಶ ಇದೆ. ಅದನ್ನು ಬಿಟ್ಟರೆ ವಕೀಲರಿಗೆ ಅವಕಾಶ ಇದೆ. ಸ್ನೇಹಿತರು ಸೆಲೆಬ್ರಿಟಿಗಳು ಬಂದರೆ ಭೇಟಿಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ಅವ್ರ ಸಂಬಂಧಿಕರು ಯಾರಾದರೂ ಬಂದು ಭೇಟಿ ಆಗ್ತೇವೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್? ಏನಾದರೂ ಅವ್ರ ಹೆಂಡತಿ ಅಥವಾ ಅವ್ರ ಮಗ? ಇದುವರೆಗೂ ಏನಿಲ್ಲ, ಆ ಥರ ಏನು ಬಂದಿಲ್ಲ. ಬಂದರೆ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಈಗ ದರ್ಶನ್ ಅವರ ಸ್ನೇಹಿತರು ವಿಸಿಟ್ ಮಾಡ್ತೀವಿ ಅಂದ್ರೆ ಅವಕಾಶ ಇದೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ಸಾಲು ಸಾಲು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಏನೇ ಬೇಕಿದ್ರೂ ಅಧಿಕಾರಿಗಳ ಅನುಮತಿ ಪಡೆದುಕೊಳ್ಳುವ ಅನಿವಾರ್ಯತೆ ಇದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.